ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಪಾರ್ಟ್ನರ್ ಅನ್ನೋ ಒಂದು ವಿಭಿನ್ನ ಟೈಟಲ್ ಹಾಗೂ ಸುಂದರ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ಬರ್ತಿದೆ. ಈ ಸಿನಿಮಾದಲ್ಲಿ ಅಜಯ್ ರಾವ್ ಅವರು ನಾಯಕ ನಟರಾಗಿ, ಬೃಂದಾ ಆಚಾರ್ಯ ಅವರು ನಾಯಕಿ ನಟಿಯಾಗಿ ನಮಗೆ ಕಾಣಸಿಗ್ತಿದ್ದಾರೆ. ಇವತ್ತು ಆ ಸಿನಿಮಾದ ಒಂದು ಹಾಡು ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಾಯಕ ನಟಿಯಾದಂತಹ ಬೃಂದಾ ಆಚಾರ್ಯದವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾವಣ. ಹಾಯ್ ಮ್ಯಾಮ್. ಹಲೋ, ಹಾಯ್. ಮೊದಲಿಗೆ ನಿಮ್ಮದು ಇವತ್ತೇನು ಅಮೋರ ಅನ್ನೋ ಹಾಡು ಬಿಡುಗಡೆ ಆಯಿತು, ಒಂಥರ ವಿಭಿನ್ನವಾಗಿದೆ, ಹೊಸದಾಗಿದೆ. ಇವತ್ತುವರೆಗೂ ನಾವು ಕೇಳಿರೋ ಹಾಡುಗಳಿಗೂ ತುಂಬ ವಿಭಿನ್ನವಾಗಿದೆ. ಆ ಹಾಡು ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ನಿಮ್ಮ ಕ್ವೆಶನಲ್ಲೇ ಆನ್ಸರ್ ಇತ್ತು, ವಿಭಿನ್ನವಾಗಿದೆ. ವಿಭಿನ್ನವಾಗಿ ಅಮೋರ ಅಂದರೆ ಐ ಲವ್ ಯು ಅಂತ, ಆ್ಯಂಡ್ ವಿಭಿನ್ನವಾಗಿ ಮಾಡಬೇಕು ಅಂತಲೇ ಕ್ಯೂರೇಟ್ ಮಾಡಿದಂಥ ಹಾಡಿದು. ಯಾವುದು ಓವರ್ ನೈಟ್ ಆಗಿಲ್ಲ. ತುಂಬಾ ಅಟೆಂಪ್ಟ್ಸ್ಗಳ ನಂತರ ಆದಂಥ ಸಾಂಗ್ ಅಮೋರ. ತುಂಬಾ ಸ್ಟೆಪ್ಸ್ಗಳನ್ನು ರಿಹರ್ಸಲ್ ಮಾಡಿ ಫೈನಲೈಸ್ ಆದಂಥ ಸ್ಟೆಪ್ ಅದು. ತುಂಬಾ ಕಾಸ್ಟ್ಯೂಮ್ಸ್ಗಳನ್ನು ಟ್ರಯಲ್ ಮಾಡಿ ರೋಡ್ ಅಲ್ದು ಎಲ್ಲ ಮಾಡಿ ಆದಂಥ ಕಾಸ್ಟ್ಯೂಮ್ಸ್ ಅದು. ಸೊ ಎಲ್ಲನೂ ತುಂಬಾ ಕೇರ್ಫುಲಿ ಜನರಿಗೆ ಇಷ್ಟ ಆಗಲಿ, ಒಂದು ಡಿಫ್ರೆಂಟ್ ಆದಂಥ ಸಾಂಗ್ ಅನ್ನೋದು ಅವ್ರ ತಲೆಗೆ ಬರಬೇಕು, ತುಂಬಾ ಚೆನ್ನಾಗಿದೆ ಕೆಮಿಸ್ಟ್ರಿ ಅನ್ನೋದು ಅವ್ರ ತಲೆಯಲ್ಲಿ ಬರಬೇಕು ಅನ್ನೋದೇನೆ ಇಟ್ಕೊಂಡು ನಾವು ಈ ಸಾಂಗನ್ನು ಮಾಡಿರೋದು. ಹಾಡು ವಿಭಿನ್ನವಾಗಿದೆ, ಆಮೇಲೆ ಆ ಶೂಟ್ ಮಾಡಿರೋ ಲೊಕೇಶನ್ಸು ಕೂಡ ತುಂಬ ಕಲರ್ಫುಲ್ ಆಗಿದೆ. ಆ್ಯಂಡ್ ನೀವೊಂದು ಬಾರ್ಬಿ ಡಾಲ್ ಥರ ಕಾಣಿಸ್ತಾ ಇದ್ದೀರಾ ಪ್ರತಿಯೊಂದು ಇದರಲ್ಲೂ. ಇವತ್ತು ಹಾಗೆ ಬಂದಿದ್ದೀರಾ. ಸೊ ಅದ್ರ ಬಗ್ಗೆ ಟೋಟಲಿ ಲೊಕೇಶನ್ ಆ್ಯಂಡ್ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ, ಆ ಸಾಂಗಲ್ಲಿ ನೀವು ಕಾಣಿಸ್ಕೊಂಡಿರೋ ರೀತಿ ಬಗ್ಗೆ ಹೇಳೋದಾದರೆ ಯಾರ ಕೈವಾಡ ಇದು, ಯಾರ ಹಿಂದೆ ಒಂದು ಆ ಗ್ರ್ಯಾಂಡ್ನೆಸ್ ಬರಬೇಕು ಅಂತಂದರೆ ನೋ ಡೌಟ್ ಅದರಲ್ಲಿ ನಮ್ಮ ಪ್ರೊಡ್ಯೂಸರ್ ಕೈ ತುಂಬಾ ಇರುತ್ತೆ. ಉಳಿದವರೆಲ್ಲ ಅಫ್ಕೋರ್ಸ್ ತಮ್ಮ ಕಲೆನ ತೋರಿಸ್ಕೋಬೋದು. ಆ ಕಲೆನ ತೋರಿಸ್ಕೋಬೇಕು ಅಂತಂದರೆ ಅದು ಅಷ್ಟು ರಿಚ್ನೆಸ್ ಅಂತ ಬಂತು ಅಂತಂದರೆ ಅದಕ್ಕೆ ಪ್ರೊಡ್ಯೂಸರೇ ಕಾರಣ ಆಗ್ತಾರೆ. ಆ್ಯಂಡ್ ಸಿನಿಮಾಗೆ ಏನು ಬೇಕಲ್ಲ ಅದಕ್ಕೆ ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಈಗ ನಾನು ಡ್ರೆಸ್ ಬಗ್ಗೆನೇ ಹೇಳ್ತಾ ಇದ್ದೆ. ನಾನು ಅವರಿಗೆ ಎರಡನ್ನು ತೋರಿಸ್ಬಿಟ್ಟು, ಸರ್ 2 ಆರ್ನಮೆಂಟ್ಸ್ ಇದೆ, ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನೀವು ಇದನ್ನೇ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಅವರು. ಸೊ ಆ ಥರ ಯಾವುದೇ ರೀತಿಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಅವರು ದುಡ್ಡು ಹಾಕಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಅದು ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಇನ್ನು ಅಜಯ್ ರಾವ್ ಅವ್ರ ಬಗ್ಗೆ ಹೇಳೋದಾದರೆ ಪ್ರೀತಿ ಎಮೋಷನ್ಸನ್ನು ತೋರಿಸೋದ್ರಲ್ಲಿ ಅವರು ಮಾಸ್ಟರ್ ಅಂತಲೇ ಹೇಳ್ಬೋದು. ತುಂಬ ದಿವಸಗಳಿಂದ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಅವ್ರ ಜೊತೆ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಿರೋದು, ಅವ್ರ ಬಗ್ಗೆ ಹೇಳೋದಾದರೆ we had such a blast shooting ಟೈಮಲ್ಲಿ. ಈಸ್ ಟು ಮಚ್ ಫನ್ ಟು ವರ್ಕ್ ವಿತ್. ತುಂಬಾ ಸಪೋರ್ಟಿವ್ ಆ್ಯಕ್ಟರ್. ಮತ್ತು ಆ್ಯಂಡ್ ಅವ್ರ ಜೊತೆಗಿದ್ದರೆ ಏನಂತಂದರೆ ಹಿ ವಿಲ್ ಲೆಟ್ ಯು ಶೈನ್. ಅಂದರೆ ಅವ್ರಿಗೆ ಆ ಪೊಸೆಸಿವ್ನೆಸ್ ಇಲ್ಲ, ನಾನೇ ಕಾಣಿಸ್ಕೋಬೇಕು ಅಥವಾ ನನ್ನ ಮೇಲೆ ಲೈಟಿಂಗ್ ಚೆನ್ನಾಗಿರಬೇಕು ಅದೆಲ್ಲ ಇಲ್ಲ. ಆ ಸೀನಿಗೆ ಒಂದು ವೇಳೆ ಅದು ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಹಿ ವಿಲ್ ಲೆಟ್ ಯು ಡೂ ಇಟ್. ಹಿ ವಿಲ್ ಲೆಟ್ ಯು ಟೇಕ್ ದ ಲೀಡ್. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಅಜಯ್ ಸರ್. ಆ್ಯಂಡ್ ಫಸ್ಟ್ ಡೇಯಿಂದನೇ ನಾವು ಆ್ಯಕ್ಚುಲಿ ವಿ ಹ್ಯಾವ್ ವರ್ಕ್ಡ್ ಆಸ್ ಬೆಸ್ಟ್ ಫ್ರೆಂಡ್ಸ್. ಅದು ಐ ಗೆಸ್ ಹೆಂಗಾಯಿತು ಅಂತಂದರೆ ಅವರೊಂದು ದೊಡ್ಡ ಪ್ರ್ಯಾಂಕ್ ಮಾಡಿದರು ನನ್ನ ಮೇಲೆ. ಆ್ಯಂಡ್ ದೆನ್ ಹೋಲ್ ಸೆಟ್ ನಗಾಡ್ತಾ ಇತ್ತು. ಆ್ಯಂಡ್ ಅಲ್ಲಿಂದ ಐ ಗೆಸ್ ನಮ್ಮ ಬಾಂಡ್ ಬೆಳ್ಕೋತು ಅಂತ ಹೇಳ್ತೀನಿ. ಆ ದಿನದಿಂದ ಇವತ್ತಿನ ತನಕ ಹಾಗೇ ಇದ್ದೀವಿ ನಾವು. ಇನ್ನು ಟೈಟಲ್ ಬಗ್ಗೆ ಹೇಳೋದಾದರೆ ಪಾರ್ಟ್ನರ್, ಬಿಕಾಸ್ ಆ ಪಾರ್ಟ್ನರ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರ್ತಾರೆ. ಅದು ಫ್ರೆಂಡಲ್ಲಾಗಿರಬಹುದು, ಪ್ರೀತಿಲಾಗಿರಬಹುದು. ಏನು ಮ್ಯಾಮ್ ಟೈಟಲ್ ಬಗ್ಗೆ ಹೇಳೋದಾದರೆ ಪಾರ್ಟ್ನರ್ ಅಂದರೆ ಯಾವ ಥರ ಅಂತ ಈ ಟೈಟಲ್ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದಂಥ ಥಾಟ್ ಏನಿತ್ತು? ವಾವ್. ಇನ್ಫ್ಯಾಕ್ಟ್ ನಾನು ಇದನ್ನು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ನಮ್ಮದು ವರ್ಕಿಂಗ್ ಟೈಟಲೆಲ್ಲ ಬೇರೆಯೇ ಇತ್ತು. ನಾವು ಇನ್ಫ್ಯಾಕ್ಟ್ ಎಂಡ್ ಮೂಮೆಂಟ್ ತನಕ ಸಾಂಗ್ ರಿಲೀಸ್ ಮಾಡಲಿ ತನಕನೂ ಬೇರೆಯೇ ಟೈಟಲ್ ಅಂದು ಇನ್ಫ್ಯಾಕ್ಟ್ ನಾನು ಟೀಮಿಗೆಲ್ಲ ರಿಲೀಸ್ ಆಯಿತು ಪೋಸ್ಟರ್ ಅಂತ ಅವ್ರಿಗೆ ಕಳಿಸಿದಾಗ ಯಾವ ಫಿಲ್ಮ್ ಮೇಡಮ್ ಇದು, ಯಾವ ಫಿಲ್ಮ್ ಅಂತ, ಬಿಕಾಸ್ ಅವರೇ ಕೆಲಸ ಮಾಡಿದ್ದಾರೆ. ನಮ್ಮದು ವರ್ಕಿಂಗ್ ಟೈಟಲ್ ಬೇರೆ ಇದ್ದಿದ್ದರಿಂದ ದೇ ಥಾಟ್ ಇಟ್ಸ್ ಅ ಡಿಫ್ರೆಂಟ್ ಮೂವಿ ಅಂತ. ಬಟ್ ಆ್ಯಸ್ ಐ ಸೆಡ್ ಐ ಗೆಸ್ ಎಲ್ಲನೂ ಕೂಡ್ಕೊಂಡ್ಬಂತು ಪಾರ್ಟ್ನರ್ ಸಿನಿಮಾದಲ್ಲಿ. ಅದಾಗೇ ಎಲ್ಲ ಬೆಸ್ಟ್ ಏನಿದೆ ಅಲ್ಲ ಎಲ್ಲನೂ ಬೆಸ್ಟ್ ತೊಗೊಂಬಂತು ಅಷ್ಟೇ. ನೀವು ಗೊಂಬೆ ಥರ ರೆಡಿಯಾಗಿ ಬಂದಿದ್ದೀರಾ, ಆಮೇಲೆ ಹೇಳಿದ್ರಿ ನಾನು ಒಂದೊಂದೇ ಗೊಂಬೆನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂತ. ಈಗಾಗಲೇ ಒಂದು ಗೊಂಬೆ ತೋರಿಸಿದ್ದೀರಾ, ಅಂದರೆ ಒಂದು ಹಾಡು ಬಿಡುಗಡೆ ಆಗಿದೆ. ಇನ್ನು ಎಷ್ಟು ಗೊಂಬೆ ಬಾಕಿ ಇದೆ, ಎಷ್ಟು ಹಾಡುಗಳಿದೆ ಅಂತ ಹೇಳೋದಾದರೆ? ಟೋಟಲ್ 4 ಹಾಡುಗಳಿದೆ. ಆ್ಯಂಡ್ 4 ಹಾಡುಗಳು ನಮ್ಮದು ಸಿನಿಮಾ ಮುಂಚೆನೇ ರಿಲೀಸ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಆಲ್ಬಮ್. ನಕುಲ್ ಅವರು ಅಮೇಝಿಂಗ್ ವರ್ಕ್ ಹಿ ಹ್ಯಾಸ್ ಡನ್. ಅವ್ರು ಆಲ್ರೆಡಿ ತುಂಬ ಹಿಟ್ಸ್ಗಳನ್ನು ಮುಂಚೆ ಕೊಟ್ಟಿದ್ದಾರೆ. ಇದು ಐ ಗೆಸ್ ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಸೇ ಆರ್ ನೋ, ಬಟ್ ಐ ವಿಲ್ ಸೇ ಇಟ್. ಎಲ್ಲರದೂ ಬೆಸ್ಟ್ ವರ್ಕ್ ಇದು. ನೀವು ಕೊರಿಯೋಗ್ರಫಿ ಅಂತ ತೊಗೊಳ್ಳಿ, ನನ್ನ ಕೆಲಸ ಅಂತ ತೊಗೊಳ್ಳಿ, ಅಜಯ್ ಸರ್ ಬಗ್ಗೆ ಐ ಡೋಂಟ್ ನೋ ಐ ಕ್ಯಾನ್ ಸೇ ಇಟ್ ಆರ್ ನೋ, ಇಟ್ ಮೈಟ್ ಸೌಂಡ್ ಆ್ಯರೋಗೆಂಟ್, ಬಟ್ ಇಟ್ಸ್ ದ ಬೆಸ್ಟ್ ವರ್ಕ್ ಆಫ್ ಎವ್ರಿಬಡಿ. ಎಲ್ಲರೂ ತಮ್ಮ 200% ಹಾಕಿದ್ದಾರೆ ಈ ಸಿನಿಮಾಕ್ಕೆ. ಮ್ಯಾಮ್ ಯಾವಾಗ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಒಂದೇನಾದರೂ ಹಿಂಟ್ ಕೊಡೋದಾದರೆ, ಇನ್ನೂ ತುಂಬ ಜಾಸ್ತಿ ದಿನ ವೇಟ್ ಮಾಡಬೇಕಾ ಅಥವಾ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬರ್ತೀರಾ ಅಂತ ಹೇಳಿ ಏನು ಹೇಳ್ತೀರಾ?
ಇಂಥ ಸಿನಿಮಾಗಳನ್ನು ಜನರು ಆ್ಯಕ್ಚುಲಿ ಥಿಯೇಟ್ರಲ್ಲೇ ನೋಡಬೇಕು. ಆ್ಯಸ್ ಐ ಸೆಡ್, ನಾವು ತುಂಬಾ ಕೇರ್ಫುಲಿ ಎಲ್ಲ ಸ್ಟೆಪ್ಗಳನ್ನು ತೊಗೊತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಲೈನಪ್ಪಲ್ಲಿ ಇದೆ. ಸೊ ಅದ್ರ ಮಧ್ಯ ನಾವು ಬರಬೇಕು ಅಂತಂದರೆ ಜನರಿಗೂ ಆ ಒಂದು ವಿಂಡೋ ಸಿಗಬೇಕು. ಅವರು ಆ ದೊಡ್ಡ ಸಿನಿಮಾಗಳನ್ನು ಹೋಗಿ ನೋಡಿ ಬಂದಿರ್ತಾರೆ. ನಮ್ಮ ಸಿನಿಮಾನು ನೋಡಬೇಕು ಅಂದಾಗ ಅದೊಂದು ವಿಂಡೋ ಬೇಕು. ಅದನ್ನೆಲ್ಲ ನೋಡಿಕೊಂಡು ಕೇರ್ಫುಲಿ ನಾವು ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ. ಬಟ್ ಆ್ಯಸ್ ಎ ಸಿನಿಮಾ ನಮ್ಮದು ಫುಲ್ ಸಿನಿಮಾ ರೆಡಿ ಇದೆ. ನಾವೆಲ್ಲ ಪ್ರಾಡಕ್ಟ್ ನೋಡಿದ ಮೇಲೆ ಜನರಿಗೆ ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೀವಿ ದಟ್ ಇಟ್ಸ್ ಅ ಗ್ರೇಟ್ ಸಿನಿಮಾ, ನೀವು ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಅಂತ. ಫೈನಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಮೇಡಮ್, ನಿಮ್ಮ ಹಾಡನ್ನು ನೋಡಿ ಅಂತ ಹೇಳಿ, ನಿಮ್ಮ ಸಿನಿಮಾದ ಬಗ್ಗೆ? ಅಮೋರ ಎಲ್ಲರೂ ಅಮೋರ ಸಾಂಗನ್ನು ನೋಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ರೀಲ್ಸ್ಗಳನ್ನು ಮಾಡಿ. ವಿ ವುಡ್ ಲವ್ ಟು ಸಿ ಇಟ್. ಐ ವುಡ್ ಲವ್ ಟು ಸಿ ಇಟ್. ಐ ಆಮ್ ಸೋ ಎಕ್ಸೈಟೆಡ್ ನಿಮ್ಮದೆಲ್ಲ ರೀಲ್ಸನ್ನು ನೋಡೋದಕ್ಕೆ, ನಿಮ್ಮ ಡ್ಯಾನ್ಸ್ಗಳನ್ನು ನೋಡೋದಕ್ಕೆ. ಸೊ ಯಾ, ಆಲ್ ದಿ ಬೆಸ್ಟ್ ಮ್ಯಾಮ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸ್ಕ್ರೀನಲ್ಲೂ ಅಷ್ಟೇ, ಈಗಲೂ ಅಷ್ಟೇ. ಆಲ್ ದಿ ಬೆಸ್ಟ್. ನಾವು ಕೂಡ ವೇಟ್ ಮಾಡ್ತಿದ್ದೀವಿ ಮೂವಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ಬೃಂದ ಅವರ ಮಾತಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಪಾರ್ಟ್ನರ್ ಅನ್ನೋ ಸಿನಿಮಾ ನಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಹೋಗಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಫ್ರೀಡಮ್ ಟಿವಿ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.